ನಮಸ್ಕಾರ ವೀಕ್ಷಕರೇ, ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ಕಾವೇರಿ ನದಿ ನೀರು ಹಂಚಿಕೆ ಹಾಗೆಯೇ ಮೇಕೆದಾಟು ವಿಚಾರವಾಗಿ ಮಾತನಾಡ್ತಾ ಇದ್ದೀವಿ. ಈ ವಿಚಾರ ಇವತ್ತು ನೆನ್ನೆದಲ್ಲ, ದಶಕಗಳಿಂದಲೂ ಕೂಡ ಈ ವಿಚಾರ ಮುನ್ನೆಲೆಯಲ್ಲಿದೆ. ಈಗಾಗಲೇ ಪ್ರಾಧಿಕಾರ ಆಗಿರಬಹುದು, ಸುಪ್ರೀಂ ಕೋರ್ಟ್ನ ತೀರ್ಪು ಆಗಿರಬಹುದು, ಅದರ ಜೊತೆಗೆ ನ್ಯಾಯಮಂಡಳಿ ಆಗಿರಬಹುದು, ಹೀಗೆ ಹಲವು ತೀರ್ಪಿನ ನಂತರವೂ ಕೂಡ ವಿವಾದ ಮಾತ್ರ ಬಗೆಹರಿದಿಲ್ಲ. ಇದು ರಾಜ್ಯದ ರೈತರಿಗೆ ಹಾಗೆಯೇ ಬೆಂಗಳೂರು ಮತ್ತು ಸುತ್ತಮುತ್ತ ಇರುವಂತಹ ಜನರಿಗೆ ಕುಡಿಯೋ ನೀರಿನ ಸಂಕಟ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಡಲಿದೆ ಅನ್ನುವ ಮುನ್ಸೂಚನೆಯನ್ನ ಕೊಡ್ತಾ ಇದೆ. ಹಾಗಾದ್ರೆ ಈ ವಿವಾದದ ಹಿನ್ನೆಲೆ ಏನು, ಸರ್ಕಾರದ ಜವಾಬ್ದಾರಿ ಏನು, ಈ ಎಲ್ಲ ವಿಚಾರವನ್ನು ಕೂಡ ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ. ಬಿಜೆಪಿಯ ವಕ್ತಾರರಾದಂತಹ ಅಶೋಕ್ ಗೌಡ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರರಾದಂತಹ ನಟರಾಜ್ ಗೌಡರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲೇದಾಗಿ ನಟರಾಜ್ ಗೌಡರಿಂದನೇ ಕಾರ್ಯಕ್ರಮ ಆರಂಭ ಮಾಡೋಣ. ಯಾಕಂದ್ರೆ ಮೇಕೆದಾಟು ವಿಚಾರ ಅನ್ನೋದು ಕಾಂಗ್ರೆಸ್ಗೆ ಬಹಳ ಹತ್ತಿರವಾದ ವಿಚಾರ. ಯಾಕಂದ್ರೆ ಕಾಲ್ನಡಿಗೆ ಪಾದಯಾತ್ರೆಯನ್ನ ಮಾಡಿ ಇದೇ ಡಿ.ಕೆ. ಶಿವಕುಮಾರ್ ಸರ್ ಇವಾಗ ಏನು ಮುಖ್ಯಮಂತ್ರಿಗಳಾಗಿದ್ದಾರೆ, ತದನಂತರದಲ್ಲಿ ದೊಡ್ಡ ಮಟ್ಟದಲ್ಲಿ ಗೆದ್ದು ಜನರ ವಿಶ್ವಾಸವನ್ನ ಗಳಿಸಿದ್ರು. ಆದ್ರೆ ಸಮಸ್ಯೆ ಮಾತ್ರ ಅವತ್ತಿಗೆ ಹೇಗಿದೆಯೋ ಇವತ್ತೂ ಕೂಡ ಹಾಗೇ ಇದೆ. ಯಾವುದೇ ಪ್ರಶ್ನೆಗಳು ಉದ್ಭವ ಆದಾಗ್ಲೂ ಕೂಡ ಕೋರ್ಟ್ ಹತ್ರ ಅಂದ್ರೆ ಕೋರ್ಟ್ ಕಡೆಗೆ ಕೈ ತೋರಿಸುವಂತಹ ವಿಷಯ ಇನ್ನೂ ಕೂಡ ಮುಗ್ದಿಲ್ಲ ಅನ್ನೋದು. ಆದ್ರೆ ರಾಜ್ಯದ ಜನರ ಸಂಕಷ್ಟ ಬಗೆಹರಿಯೋದು ಯಾವಾಗ, ಏನ್ ಹೇಳ್ತೀರಿ? ಇಲ್ಲ, ಮೇಕೆದಾಟು ಅನ್ನೋದು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಬಹಳ ಒಂದು ಒಳ್ಳೆಯ ಯೋಜನೆ. ಅದು ನಾವು ಆಗಲಿ ಕಾರ್ಯಗತ ಮಾಡಲೇಬೇಕನ್ನೋ ಉದ್ದೇಶ ನಮ್ಮದಿದೆ. ಇದು ಫಸ್ಟ್ ಟೈಮ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 2013 ಮುಖ್ಯಮಂತ್ರಿ ಆದಾಗ 2014ರಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು ಪ್ರಪೋಸಲ್ ರೆಡಿ ಮಾಡಿ ವಿಸ್ತೃತವಾದ DPR ಅನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು. ಅನುಮತಿ ಆಗಿಲ್ಲ ಆವಾಗ. ತದನಂತರ ಕುಮಾರಸ್ವಾಮಿ ಅವರ ಸರ್ಕಾರ ಇದ್ದಾಗಲೂ ಕೂಡ, ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಮತ್ತೊಮ್ಮೆ ಅದನ್ನು ಪ್ರಯತ್ನ ಮಾಡಿದ್ವಿ, ಅವಾಗಲೂ ಕೂಡ ಆಗಲಿಲ್ಲ. ಎರಡನೇ ಬಾರಿ DPR ಆದಾಗ 9,000 ಕೋಟಿ ರೂಪಾಯಿ ಯೋಜನೆಯನ್ನು ಮಾಡಿ ಕಳಿಸಿದ್ವಿ. ಇವಾಗ ಅದು ಒಂದು ಸರಿಯಾದ ಸಮಯ ಬಂದಿದೆ. ಕೇಂದ್ರ ಸರ್ಕಾರ ಕೂಡ ಪಾರ್ಲಿಮೆಂಟಲ್ಲಿ ಮಂತ್ರಿಗಳಲ್ಲಿದ್ದಾರೆ, ನಿಮ್ಮದೇ ತೀರ್ಮಾನ, ಅಂತಿಮ ತೀರ್ಮಾನ ಏನಿದೆ ಕಾವೇರಿ ನ್ಯಾಯಾಧೀಕರಣದ್ದು, ಆ ಅಂತಿಮ ತೀರ್ಮಾನದಂತೆ ನಿಮ್ಮ ನೀರಿಗೆ ಅನುಕೂಲ ಆಗಂಗೆ ನೀವು ಡ್ಯಾಮ್ ಕಟ್ಕೋಬಹುದು ಅಂತ ಹೇಳಿದ್ದಾರೆ. ಆದಾಗ್ಯೂ ಕೂಡ ಒಂದು ಪರಿಸರ ಇಲಾಖೆಯಿಂದ ಒಂದು ಅನುಮತಿ ಮತ್ತು ಫೈನಲ್ ಕ್ಲಿಯರೆನ್ಸ್ ಒಂದು ಬೇಕಿದೆ. ಅದು ಬಿಟ್ಟರೆ ಇನ್ನೊಂದು ಕೇಂದ್ರ ಸರ್ಕಾರ ಕೇಳಿದೆ, ನಮಗೆ ಒಂದು ವಿಸ್ತೃತವಾದ ಹೊಸ ಒಂದು ವರದಿಯನ್ನು ಕೊಡಿ, DPR ಅನ್ನು ಮಾಡಿಕೊಡಿ ಅಂತ ಕೇಳಿದೆ. ಪರಿಷ್ಕೃತವಾದಂತಹ ಒಂದು ಯೋಜನೆಯ ಕಾರ್ಯಸೂಚಿಯನ್ನು ಮಾಡಿ ಇವಾಗ ನಾವು ಕಳಿಸ್ತೀವಿ, ಕೇಂದ್ರ ಸರ್ಕಾರ ಕಳಿಸ್ತೀವಿ. ಇಮ್ಮಿಡಿಯೇಟ್ ಆಗಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಅದು ಯಾವಾಗ ತೀರ್ಮಾನ ಆಗಿಲ್ಲ, ಅದೇ ಸರ್, ಅವತ್ತಿನಿಂದಲೂ ಕೂಡ ಇದೇ ಉತ್ತರವನ್ನ ನೀವು ಇಲ್ಲ ಅದ್ರೊಳಗೆ ಏನಾಗಿದೆ ಗೊತ್ತಾ, ನಮಗೆ ಇಚ್ಛಾಶಕ್ತಿ ಇದೆ. ನಾವು ಕರ್ನಾಟಕಕ್ಕೆ, ಬೆಂಗಳೂರಿಗೆ, ಎಸ್ಪೆಷಲಿ ಬೆಂಗಳೂರಿಗೆ ಕುಡಿಯೋ ನೀರಿನ ಅವಶ್ಯಕತೆಗೆ ಇನ್ನು 100 ವರ್ಷಗಳ ಕಾಲ ಕುಡಿಯೋ ನೀರು ತೊಂದರೆ ಆಗಬಾರ್ದು, ಆ ಯೋಜನೆ ಅದರಿಂದ ಇದೆ. ಯಾಕಂದರೆ ಅಲ್ಲಿ ಅತಿ ಹೆಚ್ಚಾಗಿ 67 TMC ನೀರು ಶೇಖರಣೆ ಮಾಡೋ ಕೆಪಾಸಿಟಿ ಇರ್ತಕ್ಕಂಥದ್ದು. ನಾವು ಕುಡಿಯೋ ನೀರಿಗೆ 4.25 TMCಗೆ ಅಡಿಷನಲ್ ಆಗಿ ನಾವು ಬೆಂಗಳೂರಿಗೆ ತೊಗೊತಾ ಇರ್ತಕ್ಕಂಥದ್ದು. ಆಮೇಲೆ ಅದು ಆ ನೀರು ಶೇಖರಣೆ ಆದರೆ ತಮಿಳುನಾಡು ಕೂಡ ಬಿಡ್ಬೋದು, ಅದೇನು ಸಮತೋಲಿತ ರಿಸರ್ವರ್ ಅಂತ, ಅದಕ್ಕೆ ಸೊ ಬ್ಯಾಲೆನ್ಸ್ ರಿಸರ್ವರ್ ಅಂತಾರೆ. ಸೊ ಆ ರೀತಿಯಾಗಿ ಅದು ತುಂಬ ಅನುಕೂಲ ಇದೆ. ಬಟ್ ಆದರೆ ಒಂದು ತೊಂದರೆ ಇರೋದ್ರಿಂದ 7,000 ಎಕರೆ ಅರಣ್ಯ ಪ್ರದೇಶ ಮುಳುಗಡೆ ಆಗುತ್ತೆ ಅನ್ನೋದೊಂದು ಬಂದಿದೆ. ಬಟ್ ಅದರ ಒಂದು ಕ್ಲಿಯರೆನ್ಸ್ ಸಿಕ್ಕಿದ್ರೆ ಅದಕ್ಕೆ ಏನೇನೋ ಆಲ್ಟರ್ನೇಟಿವ್ ನಾವು ಮಾಡ್ಕೋಬೇಕು, ಅದೆಲ್ಲ ಮಾಡಿಕೊಂಡು DPR ಮಾಡಿಕೊಂಡು ನಾವು ಸಿದ್ಧವಾಗಿದ್ದೀವಿ. ಕೇಂದ್ರ ಸರ್ಕಾರ ಒಂದು ಪರಿಸರ ಇಲಾಖೆ ಅಂತ ಕೊಟ್ಟರೆ ಖಂಡಿತವಾಗಿ ನಾವೇನು ಅವರೇನು ತಡಿತಾ ಇದ್ದಾರೆ ಅಂತ ಹೇಳಲ್ಲ ಇವಾಗ. ಯಾಕಂದರೆ ಕೇಂದ್ರ ಸರ್ಕಾರ ಮುಂಚೆ ತಡಿತಾ ಇತ್ತೇನೋ, ಈಗ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ, ನೀವು ಕುಡಿಯೋ ನೀರಿಗೆ, ನೀವು ನಿಮ್ಮ ನೀರಿಗೆ ತಕ್ಕಂತೆ ನೀವು ರಿಸರ್ವಾಯರ್ ಕಟ್ಕೊಂಡ್ರೆ ಯಾವ ತೊಂದರೆನೂ ಇಲ್ಲ, ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದೇ ಇದ್ರ ಮೇಲೆ ನಾವು ಖಂಡಿತವಾಗಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ತಮಿಳ್ನಾಡಿನ ಅವ್ರ ಪರವಾಗಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಅವ್ರು ಸುಪ್ರೀಂ ಕೋರ್ಟ್ಗೆ ಹೋದಾಗಲೂ ಅದು ರಿಜೆಕ್ಟ್ ಆಗಿದೆ. ಕೇಂದ್ರ ಸರ್ಕಾರ ಕೂಡ ಅವರು ಒತ್ತಾಯ ಮಾಡಿದ್ದಾರೆ ಅದನ್ನು ತಡೀರಿ ಅಂತ ಹೇಳಿ. ಆದರೆ ಕೇಂದ್ರ ಸರ್ಕಾರ ತಡೆಯುವಂಥ ಅಗತ್ಯ ಕೂಡ ಅದಕ್ಕಿಲ್ಲ. ಆಮೇಲೆ ಅವರ ಏನಿದೆ, ಅವರ ಆಂಗ್ಸೈಟಿ ಏನಿದೆ, ಅದನ್ನು ಕುಳಿತು ಚರ್ಚೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಖಂಡಿತವಾಗಿ ಮಧ್ಯಸ್ಥಿಕೆ ವಹಿಸಿ, ಏನೋ ನಿಮಗಿನ ತೊಂದರೆ ಏನಾಗಲ್ಲಪ್ಪ, ಅದರಿಂದ ಕಟ್ಕೊಂಡ್ರೆ, ಕುಡಿಯೋ ನೀರು ಕಟ್ಕೊಂಡ್ರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರು ನಿಮಗೂ ಅನುಕೂಲ ಆಗುತ್ತೆ ಅಂತ ಹೇಳೋ ಮನವರಿಕೆ ಮಾಡ್ಕೊಡ್ತಾರೆ ಅನ್ನೋ ಭರವಸೆ ಇದೆ. ಓಕೆ, ಮಾತನಾಡ್ತೀನಿ ಮತ್ತೆ ಅಶೋಕ್ ಅವರು. ಕಾವೇರಿ ನದಿ ನೀರು ಅಂದರೆ ನಾವೀಗಾಗಲೇ ಹೇಳೋಂಗೆ ಜೀವಜಲ, ಬೆಂಗಳೂರಿಗರಿಗೆ ಕುಡಿಯೋದಕ್ಕಿರುವಂತಹ ಏಕೈಕ ಆಶ್ರಯ. ಆದರೆ ಮಳೆ ಇಲ್ಲ, ಬರದ ಪರಿಸ್ಥಿತಿ ಅಂತಂದರೆ ಒಂದು ರೈತರಿಗೆ ಬೀಳುವಂತಹ ಪೆಟ್ಟು, ಅದರ ಜೊತೆಗೆ ಇಲ್ಲಿ ಕುಡಿಯೋ ನೀರಿಗೂ ಕೂಡ ದೊಡ್ಡ ಮಟ್ಟದ ಅಭಾವ ಆಗುತ್ತೆ. ಆದರೆ ಬರದ ಪರಿಸ್ಥಿತಿ ಇದ್ರೂ ಕೂಡ ನಮಗೆ ನೀರಿಲ್ಲ ಅಂದರೂ ಕೂಡ ಪಕ್ಕದ ರಾಜ್ಯಕ್ಕೆ ನೀರು ಹರಿಸಲೇಬೇಕು ಅನ್ನುವಂತಹ ಸಂಕಷ್ಟದಲ್ಲಿ ನಾವಿದ್ದೀವಿ. ಆದರೆ ಇದು ಯಾವಾಗ ಬಗೆಹರಿಯೋದು ಅನ್ನುವಂತಹ ಪ್ರಶ್ನೆ. ಈಗಾಗಲೇ ನಟರಾಜ್ ಗೌಡರು ಹೇಳಿದಂತೆ ನಾವು ಮಾಡ್ತೀವಿ ಅಂತ ಅವತ್ತಿನಿಂದ ಅದೇ ಒಂದು ಉತ್ತರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಕೇಂದ್ರದ ಕಡೆ ಒಂದು ನಿಲುವಿಗೂ ಕೂಡ ಅವರು ಸ್ಪಷ್ಟನೆಯನ್ನು ಕೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಒಂದು, ಕರ್ನಾಟಕ ರಾಜ್ಯ 1947ರಿಂದ ಅಂತ ಇಟ್ಕೊಂಡ್ರೂ ಸಹ ನೀವು ಇಲ್ಲಿವರೆಗೂ
ತತ್ಸುಮಾರು 80 ವರ್ಷಗಳಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಸಮಸ್ಯೆ ಅಂತೂ ಇದೆ. 1924 ಅಂತಲೇ ಇಟ್ಕೊಳ್ಳೋಣ. ಆದರೆ ಅದನ್ನ ಕಾವೇರಿ ನೀರನ್ನ ರಾಜ್ಯದ ಆಡಳಿತ ಅಂತ ಇಟ್ಕೊಂಡು ಭಾರತ ಸರ್ಕಾರ ಅಂತ ಇಟ್ಕೊಂಡ್ರೆ, ಅಂದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಅಂತ ಇಟ್ಕೊಂಡ್ರೆ 80 ವರ್ಷಗಳಲ್ಲಿ ತತ್ಸುಮಾರು 60 ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ, ಹಾಗೆ ಕೇಂದ್ರದಲ್ಲೂ ಸಹ. ಆವತ್ತಿಂದ 1972ನಲ್ಲಿ ಈ ವಿವಾದ ಮೊದಲಿಗೆ ಬಾರಿ, ಅಂದರೆ 1924ಅಲ್ಲಿ ವಿವಾದ ಸಾಲ್ವ್ ಆದಮೇಲೆ 1972ನಲ್ಲಿ ಏನು ಅಗ್ರಿಮೆಂಟ್ ಮುಗಿದಿತ್ತು, ತದನಂತರದಲ್ಲಿ ಬಂದಂಥ ಸಮಸ್ಯೆ, 1990ನಲ್ಲಿ ಬಂದಂಥ ಸಮಸ್ಯೆ, ಆಗೆಲ್ಲವೂ ಸಹ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಮೇಕೆದಾಟು ಯೋಜನೆ ಏನಿದೆ, ದಿಸ್ ವಾಸ್ ಪಾರ್ಟ್ ಆಫ್ ದ ಪ್ರಪೋಸ್ಡ್ ಇನಿಷಿಯಲ್ ಪ್ಲ್ಯಾನ್ ಇನ್ 1872, ಆಯಿತಾ, ಪಾರ್ಟ್. ಆವತ್ತೇ ಅಕಸ್ಮಾತ್ ಏನಾದರೂ ಕಟ್ಬಿಟ್ಟಿದ್ದಿದ್ರೆ ಈ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ. ಪಾಪ ಇವರಿಗೆ ಏನು ಮರೀತಾರೆ ಅಂತ ಹೇಳಿದ್ರೆ, DPR ಅಲ್ಲ, ಪ್ರಿಲಿಮಿನರಿ ರಿಪೋರ್ಟ್ನ ಕಳಿಸಿದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕಿಂತ ಮುಂಚೆನೇ ಯೋಜನೆಗಳು ಸ್ಟಾರ್ಟ್ ಆಗಿತ್ತು. ಆದರೆ ಪ್ರಿಲಿಮಿನರಿ ರಿಪೋರ್ಟ್ ಕಳಿಸ್ತಾರೆ. ಅದು ಪ್ರಿಲಿಮಿನರಿ ರಿಪೋರ್ಟ್ನಲ್ಲಿ ಏನೂ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಆದರೆ ಕುಮಾರಸ್ವಾಮಿ ಅವರಲ್ಲ, ಯಡಿಯೂರಪ್ಪನವ್ರು ಮೊದಲ ಬಾರಿಗೆ ಮುಖ್ಯಮಂತ್ರಿ, ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ 2019ರಲ್ಲಿ ಮೊದಲ DPRನ ಕಳಿಸಿ, ಆ DPRಲ್ಲಿ ಫ್ಲೋರಾ ಫಾನಾ ಬಗ್ಗೆ, ಅಂದರೆ ಏನು ನಟರಾಜಗೌಡರು ಹೇಳ್ತಾರೆ ಮುಳುಗಡೆ ಆಗ್ತದೆ ಅಂತ ಹೇಳಿ, ಅದರಲ್ಲಿ ಫ್ಲೋರಾ ಫಾನಾ ಬಗ್ಗೆ ಡೀಟೇಲಾಗಿ ವಿಸ್ತೃತವಾದ ವರದಿ ಕೊಡಿ ಅಂತ ಕೇಳಿರ್ತಾರೆ ಕೇಂದ್ರ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ, ಎನ್ವೈರ್ನಮೆಂಟಲಿಸ್ಟ್ಗಳು ಯಾವಾಗ ಗಲಾಟೆ ಮಾಡಿರ್ತಾರೆ ಆಗ ಬಂದಂತಹ ವಿಚಾರ ಅದು. ಅದಾದಮೇಲೆ ಫ್ಲೋರಾ ಫಾನಾಗೆ ಇವಾಗ ಈಗಲೂ ಸಹ ಇವರೇನು DPR ಕಳಿಸಿದ್ದಾರೆ ಅದರಲ್ಲೂ ಸಹ ಫ್ಲೋರಾ ಫಾನಾ ಬಗ್ಗೆ ಹೇಳಿಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ವಿಚಾರ. ಅಂದರೆ ಅರ್ಥ, ಇಚ್ಛಾಶಕ್ತಿಯ ಕೊರತೆ ಎಷ್ಟರ ಮಟ್ಟಕ್ಕೆ ಕಾಂಗ್ರೆಸ್ಸಲ್ಲಿ ಇದೆ ಅನ್ನತಕ್ಕಂಥದ್ದು ಚರಿತ್ರೆ ಮತ್ತು ವಾಸ್ತವತೆ ಎರಡೂ ಸಹ ತೋರಿಸುತ್ತೆ ಅಂತಕ್ಕಂಥದ್ದು ಒಂದು ಪಾಯಿಂಟ್. ಎರಡನೇ ಪಾಯಿಂಟು, KRS ಡ್ಯಾಮ್ನಲ್ಲಿ ಏನಾಗಿದೆ ಅಂದರೆ, ಇವತ್ತು KRSಗೆ 4 ಡ್ಯಾಮ್ಗಳೇನಿದೆ, ಅದ್ರ ಜೊತೆಗೆ KRS ಬೇಸನ್ ಏನಿದೆ, ಅಂದರೆ ಕಾವೇರಿ ಬೇಸನ್ ಏನಿದೆ, ಇದರಲ್ಲಿ ಸ್ಟ್ರೀಮ್ ಫ್ಲೋ ಇವತ್ತು 28% ಕಡಿಮೆ ಆಗಿರ್ತಕ್ಕಂಥದ್ದು 1990ಯಿಂದ 2012 ಮಧ್ಯದಲ್ಲಿ ಅಂತಕ್ಕಂಥದ್ದು ಒಂದು ದೊಡ್ಡ ಸುದ್ದಿ, ದೊಡ್ಡ ಡೇಟಾಬೇಸ್. ಎರಡನೇದು, 2026ರಿಂದ 2050 ಮಧ್ಯದಲ್ಲಿ 3.5% ಆ್ಯನ್ಯಲ್ ಇನ್ಫ್ಲೋ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಸಹ ದೊಡ್ಡ ಡೇಟಾಬೇಸ್. ಯಾತಕ್ಕೆ ಕಡಿಮೆ ಆಗ್ತಿದೆ ಇದರಲ್ಲಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖ. ಯಾಕಂದರೆ ಇವತ್ತು ನಾವು ಕಾವೇರಿನಲ್ಲಿ ಸಮಸ್ಯೆ ಇದೆ, ಈ ವರ್ಷ, ಕಳೆದ ವರ್ಷ ಸಮಸ್ಯೆ ಇರಲಿಲ್ಲ, ಇನ್ನು ಮುಂದಿನ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ಮತ್ತೆ ಸಮಸ್ಯೆ ಬರುತ್ತೆ. ಇದು ಮತ್ತೆ ರಿಪೀಟ್ ಆಗುತ್ತೆ. ಆದರೆ ಡಿಸೆಂಬರ್ 5ನೇ ತಾರೀಕಿನೇ ಸಹ ಒಂದು ವರದಿ ಬಂದಿತ್ತು, 2026-27ನೇ ಸಾಲಿನಿದೆ, ಅದು ಡ್ರೌಟ್ ಇಯರ್ ಆಗಿರುತ್ತೆ ಅಂತೇಳಿ ಒಂದು ವರದಿ ಕೊಟ್ಟಿದ್ದರು. ಜೊತೆಗೆ ಆವಾಗಲೂ ಅಂದರೆ ರೆಗ್ಯುಲರ್ ಆಗಿ ವರದಿಗಳು ಬರ್ತಾನೆ ಇವೆ, ಈ ವರ್ಷ ಡ್ರೌಟ್ ಇಯರ್ ಇರುತ್ತೆ, ಈ ವರ್ಷ ಕಾವೇರಿನಲ್ಲಿ ಬೇಸನಲ್ಲಿ ಕಲೆಕ್ಟ್ ಆಗೋದು ಸಮಸ್ಯೆ ಆಗ್ತಿದೆ ಅಂತೇಳಿ. ಯಾಕಪ್ಪ ಆಗ್ತಿದೆ ಇದು? ಯಾಕಂದರೆ ನಾನು 2 ಡೇಟಾ ಪಾಯಿಂಟ್ಸ್ ಕೊಟ್ಟೆ, ಸ್ಟ್ರೀಮ್ ಫ್ಲೋ ಕಡಿಮೆ ಆಗ್ತಿದೆ, ಹಾಗೆ ಮುಂದೆ ರೈನ್ಫಾಲು ಸಹ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಇನ್ಫ್ಲೋ ಕಡಿಮೆ ಆಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪರ್ ಪರ್ಸನ್ ಟ್ರೀಗಳೇನಿದೆ, ಮರ ಏನಿದೆ, ನಾವು ಸದರ್ನ್ ಮೈಸೂರದ್ದು ಲೆಕ್ಕ ಆಗ್ತಿಲ್ಲ, ಆ್ಯಾವ್ರೇಜ್ ಆಫ್ ಕರ್ನಾಟಕ ಸ್ಟೇಟ್ ಆಗ್ತಿದ್ದೀನಿ. ಒಂದು ಬೆಂಗಳೂರು ನಗರದಲ್ಲಿ ಇಟ್ ಈಸ್ 0.78 ಅಂದರೆ ಒಂದು ಮನುಷ್ಯನಿಗೆ 0.78 ಗಿಡಗಳಿದೆ ಅಂತ ಹೇಳಿ ಒಂದು ಗಿಡನೂ ಇಲ್ಲ ಅಂತ ಹೇಳಿ. ಅಂದರೆ ಅರ್ಥ ಏನು? ನಮಗೆಲ್ಲ ಗೊತ್ತಿದೆ ಪ್ರಕೃತಿ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಮಳೆ ಇದ್ದರೆ ಕ್ಲೌಡ್ ಫಾರ್ಮೇಷನ್ ಆಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆದಾಗ ಮಳೆ ಬರ್ತಕ್ಕಂಥದ್ದು, ಇದೆಲ್ಲ ನಾವು 3ನೇ ಕ್ಲಾಸು 4ನೇ ಕ್ಲಾಸು 5ನೇ ಕ್ಲಾಸಲ್ಲಿ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದು. ಅಂದರೆ ನಾವು ಇಷ್ಟರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ವಾ ಅಂತಕ್ಕಂಥ ಒಂದು ವಿಚಾರ. ಆದರೆ ಇನ್ನೊಂದು ರ್ಯಾಪಿಡ್ ಅರ್ಬನೈಸೇಷನ್. ನೀವು ಹಳೇ ಮೈಸೂರು ಭಾಗ ನೋಡಿ, ಮೈಸೂರು ಇರಬಹುದು, ಬೆಂಗಳೂರು ಇರ್ಬೋದು, ಸುತ್ತಮುತ್ತಿನ ಪ್ರದೇಶಗಳು, ಮಂಡ್ಯ ಇರ್ಬೋದು, ಇವತ್ತು ಕೋಲಾರ ಇರ್ಬೋದು, ಏನು ಎಲ್ಲಿ ನೋಡಿದ್ರೂ ಲೇಔಟು, ಎಲ್ಲಿ ನೋಡಿದ್ರೂ ಸಿಟಿ, ಎಲ್ಲಿ ನೋಡಿದ್ರೂ ಇನ್ಫ್ಲಕ್ಸ್ ಆಫ್ ಪೀಪಲ್, ಮೈಗ್ರೇಷನ್ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಆಯಿತಾ, ಒಂದು ಕಡೆ ಹೌದು ನಮಗೆ ಗ್ರೋತ್ ಆಗ್ತಿದೆ, ನಾವೇನೋ ಗ್ರೋ ಆಗ್ತಿದ್ದೀವಿ, ಕರೆಕ್ಟು. ಆದರೆ ಪ್ರಕೃತಿಗೆ ನಾವು ಎಷ್ಟು ಹಾಳು ಮಾಡ್ತಾ ಇದ್ದೀವಿ. 17 ವರ್ಷಗಳ ಕಾಲ ನ್ಯಾಯಮಂಡಳಿ ತೀರ್ಪು ಬರುತ್ತೆ, ಅದಾದಮೇಲೆ ಅದರಲ್ಲೂ ಕೂಡ ನಮಗೆ ಸಮಾಧಾನ ಸಿಗಲ್ಲ, ಸಮಸ್ಯೆ ಆಗುತ್ತೆ. ಮೇಕೆದಾಟಿಂದ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಯುತ್ತೆ ಅಂದರೆ ಅದು ಕೂಡ ಆಗ್ತಾ ಇಲ್ಲ. ಇದಕ್ಕೇನು ಹೇಳ್ತೀರಿ? ನೋಡಿ, ಒಂದು ಇದರಲ್ಲಿ 6 ವಿಚಾರಗಳು ಬರ್ತವೆ, ಸಪ್ರೇಟ್ ವಿಚಾರಗಳು 6. ಒಂದು ವಿಚಾರ ಏನು ಅಂತಂದರೆ, ಕುಡಿಯೋ ನೀರಿನ, ಬೆಂಗಳೂರಿಗೆ ಕುಡಿಯೋ ನೀರು ಏನಿದೆ ಅದರ ಯೋಜನೆನ ನೀವು ಯಾವತ್ತೂ ಮಾಡಿದ್ರಿ ಅಂತಕ್ಕಂಥದ್ದು. ಅಂದರೆ 50 ಲಕ್ಷ ಪಾಪ್ಯುಲೇಷನ್ ಇದ್ದಂಗೆ ಮಾಡಿದರೆ ಇವತ್ತು 2 ಕೋಟಿ ಪಾಪ್ಯುಲೇಷನ್ ಇದ್ದಂಗೆ ಮಾಡ್ತೀರಾ, ಅಥವಾ ಮುಂದೆ ಯಾವತ್ತೂ ಒಂದು ಸತಿ 6 ಕೋಟಿ ಪಾಪ್ಯುಲೇಷನ್ ಆಗುತ್ತಲ್ಲ ಆವತ್ತು ಮಾಡ್ತೀರಾ ಅಂತಕ್ಕಂಥದ್ದು ಒಂದನೇ ವಿಚಾರ. ಮೇಕೆದಾಟಿಗೆ ಉದಾಹರಣೆಗೆ ಇವತ್ತು 2 ಕೋಟಿ ಪಾಪ್ಯುಲೇಷನ್, ಬೆಂಗಳೂರಿನ ಪಾಪ್ಯುಲೇಷನ್ನು. ಇವತ್ತು ನೀವು 2 ಕೋಟಿ ಯೋಜನೆಗೆ ಮಾಡ್ತೀರಾ, ನಾಳೆ ಮತ್ತೆ ಏನು ಮಾಡ್ತಿದ್ದೀರಾ ನೀವು, ಗ್ರೋ ಆಗಲಿ ಸಿಟಿ ಅಂತ ಬಿಡ್ತಾ ಇದ್ದೀರಾ, ಆಗ 6 ಕೋಟಿ ಆಗುತ್ತೆ, ಆವತ್ತಿಗೆ ಏನು ಮಾಡ್ತೀರಾ ನೀರಿಗೆ? ಇದು ಮೊದಲನೇ, ಅಂದರೆ ಶಾಶ್ವತವಾದ ಪರಿಹಾರವೇ ಇವಕ್ಕೆಲ್ಲನೂ ಸಹ. ಅಂದರೆ ನಿಮ್ಮ ಯೋಜನೆಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಇರಬೇಕು. ಅದನ್ನು ನಾವು ಇಚ್ಛಾಶಕ್ತಿ ಅಂತ ಹೇಳಿದ್ರೆ 60 ವರ್ಷ ನಾನು ಏನಕ್ಕೆ ಕೇಳಿದೆ ಅಂದರೆ, ಇದೇ ಕಾರಣಕ್ಕೆ ಹೇಳಿದ್ದು. 60 ವರ್ಷಗಳು ಆಡಳಿತ ಮಾಡಿರ್ತಕ್ಕಂತಹ ಒಂದು ಪಕ್ಷಕ್ಕೆ ಐಡಿಯಾಲಜಿನಲ್ಲಿ ನಾನು ಯಾವ ರೀತಿ ಡೈರೆಕ್ಷನ್ ಇದೆ ಅಂತಕ್ಕಂಥದ್ದು ಪ್ರಶ್ನೆ ಮಾಡ್ತಿದ್ದೀನಿ. ಈಗ ಈ ಒಂದು
ರ್ಯಾಪಿಡ್ ಅರ್ಬನೈಸೇಷನು ಮತ್ತು ಬೆಂಗಳೂರು ನಗರದ ಗ್ರೋತ್ ಬಗ್ಗೆ 2 ವಿಚಾರ. 3ನೇ ವಿಚಾರಕ್ಕೆ ಹೋದಾಗ ನೀವು ಜಡ್ಜ್ಮೆಂಟ್ ಯಾವತ್ತು ಬಂತು ಆವತ್ತು ನಾವು ಪ್ರಶ್ನೆ ಮಾಡಬೇಕು. ಯಾವ ಜಡ್ಜ್ಮೆಂಟು? ಈ ಕಾವೇರಿ ಟ್ರೈಬ್ಯುನಲ್ ಜಡ್ಜ್ಮೆಂಟ್ ಆವತ್ತು ನಾವು ಪ್ರಶ್ನೆ ಮಾಡಬೇಕು. ಅಂತಿಮ ಐ ತೀರ್ಪು ಅಂತ ಏನೇಂತ ಅದು ಬಂದಾಗ ನಾವು ಆದಾಗ ನಾವು ಆವಾಗ ನಾವು ಪ್ರಶ್ನೆ ಮಾಡಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಎರಡೂ ಸಂದರ್ಭಗಳಲ್ಲಿ 2007ರಲ್ಲಿ ಮತ್ತು 2013 ಮತ್ತು 2018 ಮೂರೂ ಟೈಮಲ್ಲಿ ನಿಮಗೆ ತಮಿಳ್ನಾಡಿಗೆ ರೇಷು ಏನಿದೆ ಅದು ಕೊಡಬೇಕಾದಂಥದ್ದು ತಿಂಗಳ ವೈಸ್ ಕೊಟ್ಟಿದ್ದಾರೆ, ಡೇಟಾ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕಕ್ಕೆ ಡೇಟಾ ಕೊಟ್ಟಿಲ್ಲ. ಆಮೇಲೆ ತಮಿಳ್ನಾಡಿನಲ್ಲಿ ಹಿಂಗಾರು ಮಳೆನ ಅದರಲ್ಲಿ ಕನ್ಸಿಡರ್ ಮಾಡಿಲ್ಲ. 2ನೇ ವಿಚಾರ. 3ನೇ ವಿಚಾರ, ನೀವು ತಮಿಳ್ನಾಡಿನ ಸರ್ಫೇಸ್ ವಾಟರು ಮತ್ತು ಗ್ರೌಂಡ್ ವಾಟರ್ನ ನೀವು ತೆಗೆದುಕೊಂಡಿಲ್ಲ, ಕರ್ನಾಟಕದ್ದೂ ಸಹ ತೆಗೆದುಕೊಂಡಿಲ್ಲ. ಕರ್ನಾಟಕದಲ್ಲಿ ಸರ್ಫೇಸ್ ವಾಟರು ಗ್ರೌಂಡ್ ವಾಟರು ಇಸ್ 20% ಆಫ್ ವಾಟ್ ತಮಿಳ್ನಾಡು ಹ್ಯಾಸ್ ಅಂತಕ್ಕಂಥ ವಿಚಾರನ ದೊಡ್ಡ ವಿಚಾರನ ಬಿಟ್ಬಿಟ್ಟಿದ್ದೀವಿ. ಇನ್ನು 4ನೇ ವಿಚಾರ ಏನು ಅಂತ ಹೇಳಿದ್ರೆ ಇದೇ ವಿಚಾರಗಳಲ್ಲಿ ನಮ್ಮ ರಾಜ್ಯದ ಜವಾಬ್ದಾರಿ ಅಲ್ವಾ? ಹೌದು ಹೌದು, ಅದಕ್ಕೆ ಹೇಳ್ತಿರೋದು ಜಡ್ಜ್ಮೆಂಟ್ ಬಂದಾಗಲೇ ನಾವೊಂದು ರಿಟ್ ಪಿಟಿಷನ್ ಹಾಕಿ ಬಿಟ್ಬಿಟ್ಟಿರೋದು ಬಿಟ್ಟರೆ ಯಾವ ಕೃಷಿ ಇರಿಗೇಷನ್ ಮಿನಿಸ್ಟ್ರುಗಳು ಸಹ ಒಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಇದನ್ನ ಬಗ್ಗೆ ಪ್ರಶ್ನೆ ಮಾಡಿ ನೋಡಬೇಕಾಗಿರತಕ್ಕಂತಹ ಅವಲೋಕನ ಮಾಡಬೇಕು. ಇದನ್ನು ನಾವು ಅವಲೋಕನ ಮಾಡಬೇಕು. ಅಲ್ಲ, ನಾನು ಇನ್ನೊಂದೇ ಪಾಯಿಂಟ್ ಇದೆ ಇದರಲ್ಲಿ, ಇನ್ನೊಂದೇ ಒಂದು ಪಾಯಿಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಫ್ಲೋರಾ ಇದ್ರ ಜೊತೆಗೆ ನೀವು ತಮಿಳ್ನಾಡಿಗೆ ಏನು ನಾವು ಪ್ರತಿ ತಿಂಗಳು ಬಿಡ್ತೇವೆ ಡಿಸ್ಟ್ರೆಸ್ ಫಾರ್ಮುಲಾ, ಅಂದರೆ ಈಗ ಮಳೆ ಬಂದಾಗ ಸಾಕಷ್ಟು ಮಳೆ ಬಂದಾಗ ಹೌದಪ್ಪ 404 ವಾಟ್ ಎವರ್ ಡಿಸ್ಟ್ರೆಸ್ ಫಾರ್ಮುಲಾ ಎಲ್ಲಿ ಯಾವುದಾದ್ರೂ ಟ್ರೈಬ್ಯುನಲಲ್ಲಿ ನಾವು ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತಕ್ಕಂಥದ್ದು. ಅಂದರೆ ಇಚ್ಛಾಶಕ್ತಿ ಎಲ್ಲರ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇರೋದು. 100% ಸತ್ಯ. ಎಲ್ಲರ ಜವಾಬ್ದಾರಿ ಅಂತಂದಾಗ ಈಗ ನಿಮ್ಮ ಜವಾಬ್ದಾರಿ ತಗೋಣ, ಅವ್ರ ಜವಾಬ್ದಾರಿ ಬಗ್ಗೆ ಮಾತಾಡೋಣ. ನಿಮ್ಮ ಜವಾಬ್ದಾರಿ ಏನಾಗಿತ್ತು? ಯಾಕೆ ಅಂದ್ರೆ ಪ್ರತಿ ದಿನ ಪ್ರತಿ ತಿಂಗಳು ಅಥವಾ ಮುಂದಿನ ವರ್ಷನೂ ಇದೇ ತರ ಆಗುತ್ತೆ, ಮತ್ತೆ ಹಿಂಗೆ ಕುತ್ಕೊಳ್ತೀವಿ ಮಾತಾಡ್ತೀವಿ, ಆದ್ರೆ ಇದಕ್ಕೆ ಪರಿಹಾರ ಅನ್ನೋದು ಏನು ಇಲ್ಲ. ಇದು ನೋಡಿ, ಒಂದೇನಂದ್ರೆ ಯಾವಾಗ 2007 ಇಂಟರಿಮ್ ಆರ್ಡರ್ ಬಂತು ಟ್ರಿಬ್ಯುನಲ್ದು, ಅವಾಗ ನಾವು ತಮಿಳ್ನಾಡಿಗೆ ಕೊಡ್ತಾ ಇದ್ದು 192 TMC ನೀರು. ಅದು 2018 ಆ ರೀತಿಯೇ ಕೊಟ್ಟಿದ್ದೀವಿ. 2012ರಲ್ಲಿ ಮಾತ್ರ ನಾವು 110 TMC ಕೊಟ್ವಿ. ಅವಾಗ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಅಲ್ಲಿ ಜಯಲಲಿತಾ ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಮಳೆ ತುಂಬ ಕೊರತೆ ಆಯಿತು. 2 ರಾಜ್ಯಗಳು ಬಂದ್ಗೆ ಕರೆ ಕೊಟ್ಟು ಏನು ಹೊಡೆದಾಟ ಆಯ್ತಾ ಇತ್ತು, ಆ ರೀತಿಯ ಪರಿಸ್ಥಿತಿ ಇತ್ತು. ಆ ಸಮಯದಲ್ಲಿ ಮಾನ್ಯ ಮನಮೋಹನ್ ಸಿಂಗ್ ಅವರು 2 ರಾಜ್ಯದ ಮುಖ್ಯಮಂತ್ರಿಗಳ ಕರೆದು ಒಂದು ವಿನ್ ವಿನ್ ಸಿಚುಯೇಷನ್, ಇಬ್ಬರು ಗಲಾಟೆ ಮಾಡ್ಕೋಬಾರ್ದು, ನಿಮ್ಮಿಂದ ಪರ ರಾಜ್ಯಗಳಿಗೆ ತೊಂದರೆ, ಪರಸ್ಪರ ನೀವು ಕಿತ್ತಾಡಬಾರ್ದು, ಸೊ ಹಾಗಾಗಿ ಶಾಂತ ರೀತಿಯಲ್ಲಿ ಹೋಗಿ ಅಂತೇಳಿ ಒಂದು ವಿನ್ ವಿನ್ ಸಿಚುಯೇಷನ್ 110 TMCಗೆ ಅವತ್ತು ಫೈನಲ್ ಮಾಡಿದ್ರು. ಆದಾಗ್ಯೂ ಕೂಡ ಆ ಸಮಯದಲ್ಲಿ ತಮಿಳ್ನಾಡು ನಮಗೆ 1,500 ಕೋಟಿ ರೂಪಾಯಿ ನಷ್ಟ ಇದೆ ಅಂತ ಸುಪ್ರೀಂ ಕೋರ್ಟಲ್ಲಿ ದಾವೆ ಹೂಡಿದ್ದಾರೆ. ಅದನ್ನು ನಾವು ಏನು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನೀರು ಇಲ್ಲದ ಮೇಲೆ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. 2018 ಫೈನಲ್ ಅಂತಿಮ ತೀರ್ಪಿನಲ್ಲಿ ನಮಗೆ ಇನ್ನೂ ಸುಪ್ರೀಂ ಕೋರ್ಟು ಕಡಿಮೆ ಮಾಡಿತು. 192 TMC ಬೇಡ, 177 TMC ನೀರು ಬಿಡಿ ಅಂತ ಹೇಳಿ ನಮಗೆ 177.25 TMCಗೆ ಅಂತಿಮ ತೀರ್ಪನ್ನು ಕೊಡ್ತು. 177 TMC ಏನು ಕಳೆದ ವರ್ಷ 2020 300 TMC ಹೋಗಿದೆ ನೀರು. ಮಾಪನದ ಪ್ರಕಾರ 300 TMC ಯಾಕಂದರೆ ಅಧಿಕ ಮಳೆ ಬಂತು. 300 TMC ಹೋದಾಗ ನಾವು 177 ಕೊಡಬೇಕಾಗಿತ್ತು, ಇನ್ನು 125 TMC 123 TMC ಹೆಚ್ಚಿಗೆ ಹೋಗಿದೆಯಲ್ಲ. ಆ ನೀರೇನಾಯಿತು? ಸೊ ಅದಕ್ಕೆ ನಾವೇನು ಮಾಡಬೇಕು? ಒಂದು ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಹಯೋಗದೊಂದಿಗೆ ಮೇಕೆದಾಟು ಯೋಜನೆಯನ್ನು ಕಟ್ಟೋಣ. ಮೇಕೆದಾಟು ಯೋಜನೆ ಕಟ್ಟಿದ್ರೆ 67 TMC ನೀರು ಶೇಖರಣೆ ಮಾಡ್ಬೋದು. 67 TMC ನೀರು ಶೇಖರಣೆ ಮಾಡಿದ್ರೆ ಕುಡಿಯೋ ನೀರಿಗೂ ಕೂಡ ಒಂದು 5 TMC ಉಪಯೋಗಿಸ್ಕೊಂಡು ಏನು ಹರಿವಿದೆಯಲ್ಲ, ನೀರಿನ ಹರಿವಿನ ಸದಾಕಾಲದಲ್ಲಿ ಮೇಂಟೈನ್ ಮಾಡ್ಬೋದು. ಆಮೇಲೆ ಬೇಕಾದಾಗ ಈ ಥರ ಕೊರತೆ ಆದಾಗ, ಮಳೆ ಯಾವಾಗ ಕೊರತೆ ಆಗಿದೆ, ಮಳೆ ಕೊರತೆ ಆಯಿತು, ನಮಗೆ ಜೂನಲ್ಲಿ ಮಳೆ ಬರಲಿಲ್ಲ, ನಾವು ನೀರು ಬಿಡೋಕ್ಕಾಗಲಿಲ್ಲ, ತಮಿಳ್ನಾಡು ನೀರು ಬಿಡಲಿಲ್ಲ. ಜೂನಲ್ಲಿ ಮಳೆ ಕೊರತೆ ಆಯಿತು, ನಾವು ನೀರು ಬಿಡಲಿಲ್ಲ. ರಾಜ್ಯದ ಪ್ರಾತಿನಿಧ್ಯ ಮನವರಿಕೆ ಮಾಡಿ ಕೊಡಬೇಕಾಗಿತ್ತು, ಅದರಲ್ಲಿ ನಾವು ಫೇಲ್ ಆದ್ವಿ. ಅಲ್ಲ, ಅದ್ರೊಳಗೆ ಏನಾಗಿದೆ ಅಂದರೆ ಸುಪ್ರೀಂ ಕೋರ್ಟ್ಗೆ ಆ ಟೈಮಲ್ಲಿ ನಾವು ಚರ್ಚೆ ಮಾಡಿದಾಗ ನಮ್ಮಲ್ಲಿ ನಮ್ಮ ಕರ್ನಾಟಕದ ವಾದ ಏನಾಯಿತು, ಅತ್ಯಂತ ಮಳೆ ಕಡಿಮೆ ಆದಾಗ ಏನು ಮಾಡೋಣ, 2012ರಲ್ಲಿ ಅನುಭವಿಸಿದ್ದೀವಿ, ಈಗ 2018ಗೆ ಬಂದಿದ್ದೀವಿ. 2012ರಲ್ಲಿ 110 TMC ಅಷ್ಟೇ ಬಿಡೋಕ್ಕೆ ಸಾಧ್ಯ ಆಗಿರೋದು. ನಮಗೆ ಆ ಥರ ಒಂದು ಡಿಸ್ಟ್ರೆಸ್ ಫಾರ್ಮುಲಾ ಬೇಕು ಅಂತ ಹೇಳಿ ಮನವರಿಕೆ ಕೇಳಿದಾಗ ಅವಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ಬಿಡ್ತು ಅಂದರೆ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಸಮಿತಿ ಅಂತ ಒಂದು ಮಾಡಿಬಿಡ್ತು. ಅದಲ್ಲದೆ ಪ್ರಾಧಿಕಾರ ಕೂಡ ಒಂದು ಮಾಡಿಬಿಡ್ತು. ಸೊ 2 ಪ್ರಾಧಿಕಾರ ಮತ್ತು ಮಂಡಳಿಗೆ ಅವರ ಜವಾಬ್ದಾರಿ ಏನು? ಅವರಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳಿರ್ತಾರೆ, ತಮಿಳುನಾಡು ಅಧಿಕಾರಿಗಳಿರ್ತಾರೆ, ಕರ್ನಾಟಕದ ಅಧಿಕಾರಿಗಳಿರ್ತಾರೆ. ಜವಾಬ್ದಾರಿ ಏನು ಅಂದರೆ 2 ರಾಜ್ಯದಲ್ಲಿ ಎಷ್ಟು ಮಳೆಯ ನೀರು ಶೇಖರಣೆ ಆಗಿದೆ, ಎಷ್ಟು ಮಳೆ ನೀರು ಇಲ್ಲಿ ಎಷ್ಟು ಬಿದ್ದಿದೆ, ಅಲ್ಲೆಷ್ಟು ಬಿದ್ದಿದೆ, ಎಷ್ಟು ಒಳ ಹರಿವಿದೆ, ಎಷ್ಟು ಹೊರ ಹರಿವಿದೆ, ಇದೆಲ್ಲ ಮಾಪನ ಮಾಡಿ ಆ ಸಮಯದಲ್ಲಿ ಕಡಿಮೆ ಬಿಡಬೇಕು ಅಂತ. ಈಗ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಜೂನಲ್ಲಿ ನಾವು ನೀರು ಬಿಡಲಿಲ್ಲ, ಜುಲೈನಲ್ಲಿ ನಾವು 31 TMC ನೀರು ಬಿಡಬೇಕಾಗಿತ್ತು, 31 TMC ನಾವು ನೀರು ಬಿಡಲಿಲ್ಲ. ಸಾಮಾನ್ಯ ಅರಿವಿನ ಪ್ರಕಾರ 4 TMC ನೀರು ಹೋಗಿತ್ತು. ಕಾವೇರಿ ನಿಯಂತ್ರಣ ಮಂಡಳಿಯವರು ಏನು ಮಾಡಿದ್ರು,
ನೀವು ಇನ್ನೂ 4 TMC ನೀರು ಬಿಡಿ, 3,500 ಕ್ಯೂಸೆಕ್ಸ್ 15 ದಿನ ಬಿಡಿ ಅಂತಂದ್ರಲ್ಲ, ಇನ್ನೂ 4 TMC ಬಿಡಿ ಅಂದರು. ಅಂದರೆ ಅವರು ಇದೆಲ್ಲ ಪರಿಗಣನೆ ತೆಗೆದುಕೊಂಡೇನೆ ನಮಗೆ 4 TMC ಆಲ್ರೆಡಿ ಹೋಗಿದೆ, ಇನ್ನೂ 4 TMC ಬಿಡಿ ಅಂತ ಹೇಳಿ ಮನವಿ ಮಾಡಿದ್ರು, ನಮಗೊಂದು ನಿರ್ದೇಶನ ಕೊಟ್ಟರು. ನಾವು ಅದನ್ನು ಆಗಲ್ಲ ಅಂತೇಳಿ ಪ್ರಾಧಿಕಾರಕ್ಕೆ ಹೋದ್ಬಿಟ್ಟು ಪ್ರಾಧಿಕಾರ ಕೂಡ ಅದನ್ನೇ ಎತ್ತಿಡಿತ್ತು, ಇಲ್ಲ ನೀವು 4 TMC ನೀರು ಬಿಡಲೇಬೇಕು ಅಂತೇಳಿ. ನಮಗೆ ವರಿ ಇದೇನೆಂದರೆ ಮಳೆ ಬರ್ತಾ ಇಲ್ಲ, ನಮ್ಮಲ್ಲಿ 17 TMC ನೀರಿದೆ, KRS 17 TMC ನೀರಿದೆ, 5 TMC ಡೆಡ್ ಸ್ಟೋರೇಜು, ಇನ್ನು 12 TMC ನಾವು ಕುಡಿಯೋ ನೀರು ಬೇಕು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರೈತರಿಗೆ ಹೇಳ್ಬಿಟ್ರು, ನೀವು ಬೆಳೆ ಬೆಳಿಬೇಡ್ರಪ್ಪ, ನೀರನ್ನು ನಂಬ್ಕೊಂಡು ಮಳೆ ಬೀಳ್ತಾ ಇಲ್ಲ ಅಂತ ನಮ್ಮ ರೈತರಿಗೆ ಕರೆ ಕೊಟ್ಟಿದ್ದಾರೆ. ತಮಿಳ್ನಾಡು ರೈತರಿಗೆ ನಾವು ಹೆಂಗೆ ಬೆಳೆಗೆ ನೀರು ಬಿಡೋಕ್ಕೆ ಸಾಧ್ಯ? ಸೊ ಇದು ಒತ್ತಡದ ಸಮಯ. ಆ ಸಮಯದಲ್ಲಿ ಪ್ರಾಧಿಕಾರ ಆಗ್ಬೋದು, ನಿಯಂತ್ರಣ ಸಮಿತಿ ಆಗ್ಬೋದು, ನಮಗೆ ಕೊಟ್ಟ ತೀರ್ಪು ನಮ್ಗೆ ಇಷ್ಟ ಆಗಲಿಲ್ಲ, ನಾವು ನೀರು ಬಿಡಲಿಲ್ಲ. ಕಮ್ ವಾಟ್ ಮೇ ಅಂತ ನಾವು ತೀರ್ಮಾನ ಮಾಡಿದ್ಮೇಲೆ ಸರ್ವಪಕ್ಷ ಸಭೆನೂ ಕೂಡ ಮಾಡಿದ್ವಿ, ಎಲ್ಲ MP ಗಳು ಮೀಟಿಂಗ್ ಮಾಡಿದ್ವಿ. ಅವಾಗ ನಮಗೇನೆಂದರೆ ಗಾಡ್ಸ್ ಗ್ರೇಸ್ ಮಳೆ ಬರ್ತಾ ಇದೆ, ಕಬಿನಿ ತುಂಬ ಹೋಗ್ಬಿಟ್ಟಿದೆ. ಇಲ್ಲೂ ನಮ್ಮಲ್ಲೂ ಕೂಡ 4,000 ಕ್ಯೂಸೆಕ್ಸ್ ನಮಗೆ ಒಳ ಅರಿವಿರಲಿಲ್ಲ, ನಾವು 3,500 ಕ್ಯೂಸೆಕ್ಸ್ ಕೊಡಿ ಅಂದ್ರೆ ಎಲ್ಲಿ ಕೊಡೋಕ್ಕೆ ಸಾಧ್ಯ ಆಗ್ತಿತ್ತು, ಕಬಿನಿ ಮತ್ತು KRS ಇಂದ ಕೊಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಇವಾಗ 25,000 ಕ್ಯೂಸೆಕ್ಸ್ ಹೊರ ಅರಿವಿದೆ, ಈಗ ತೊಂದರೆ ಇಲ್ಲ. ಬಟ್ ಡಿಸ್ಟ್ರೆಸ್ ಫಾರ್ಮುಲಾದಲ್ಲಿ ನಿಯಂತ್ರಣ ಸಮಿತಿ ಆಗ್ಬೋದು, ಸಮಯ ಇದೆ, ತೊಂದರೆ ಇಲ್ಲ ಅಂತ ಇಲ್ಲ ಪ್ರಾಧಿಕಾರ ಇಲ್ಲ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಸಮಯದಲ್ಲಿ ಈ ತಿಂಗಳಲ್ಲಿ ನಮ್ಗೆ ತೊಂದರೆ ಆಗೋದಿಲ್ಲ. ಈಗ ಈ ಮಳೆಗಾಲದ ಮುಗಿತದ ಇನ್ಮೇಲೆ ತೊಂದರೆ ಆಗೋದಿಲ್ಲ. ಯಾಕಂದರೆ ಇನ್ನು ಆಗಸ್ಟಲ್ಲಿ ನಾವು ತಿರ್ಗಾ 40 TMC ನೀರು ಬಿಡಬೇಕಾಗತ್ತೆ. ಹೊರ ಹರಿವು ಇದೆ, ಒಳ ಹರಿವು ಇದೆ. ಸಾಮಾನ್ಯವಾಗಿ ಅವ್ರಿಗೆ ಬಿಳುಗುಂಡ್ಲಲ್ಲಿ ಅದು ಹರಿದು ಹೋಗ್ತದೆ ಅವ್ರಿಗೆ. ಸೊ ಅವ್ರಿಗೆ ಈ ಸಲ ಕೊರತೆ ಆಗೋದಿಲ್ಲ. ಬಟ್ ಮುಂದಿನ ವರ್ಷಕ್ಕೆ ಇದೇ ರೀತಿ ಬಂದರೆ ಏನು ಮಾಡಬೇಕು? ಈಗ ಅಶೋಕ್ ಗೌಡ್ರು ಹೇಳ್ತಾ ಇದ್ರು, ಸ್ಟ್ರೀಮ್ ಕಡಿಮೆ ಆಗಿದೆ, ಯಾಕಂದರೆ ಮಳೆ ಹರಿಯು ನೀರು ಕಡಿಮೆ ಆಗಿದೆ, ಇನ್ನೂ ಮುಂದಿನ 10 ವರ್ಷಗಳಲ್ಲಿ ಇನ್ನೂ ಒಂದು 3% 3.5% ಕಡಿಮೆ ಆಗುತ್ತೆ. ಸೊ ಮುಂದಕ್ಕೆ ಇನ್ನೂ ತೊಂದರೆ ಆಗುತ್ತೆ. ಆ ಸಮಯದಲ್ಲಿ ಏನು ಅನ್ನೋದೊಂದು ಲಾಂಗ್ ಟರ್ಮ್ ಆವಾಗ ಆ ಥರದ್ದು ಇದ್ದೇ ಇದೆ. ಅದಕ್ಕಾಗಿ ನಾವೇನು ಮಾಡಬೇಕು, ಕರ್ನಾಟಕದಲ್ಲಿ ನಾವು ಇದೊಂದು ಡ್ಯಾಮ್ ಕಟ್ತೀವಿ, ಮೇಕೆದಾಟು. ತಮಿಳ್ನಾಡಲ್ಲಿ ನೀವು ಕೂಡ ಸಮುದ್ರಕ್ಕೆ ಹರಿದು ಹೋಗೋಂಗೆ ಬಿಡಬೇಡಿ, ಅಲ್ಲೂ ಕೂಡ ತಾವು ಇನ್ನೂ ಡ್ಯಾಮ್ಗಳು ಕಟ್ಕೊಳ್ಳಿ, ತೊಂದರೆ ಇಲ್ಲ. ಅಲ್ಲಿಂದ ಮುಂದಕ್ಕೆ ಇಲ್ಲಿ ಸಮುದ್ರಕ್ಕೆ ಹೋಗಬೇಕಲ್ಲ. ಸೊ ಆ ರೀತಿಯ ಒಂದು ಮನವರಿಕೆ ಮಾಡಿಕೊಡುವಂಥ ಕೆಲಸ ಆಗಬೇಕಿದೆ. ಅದು ಕೇಂದ್ರ ಸರ್ಕಾರನೂ ಇನ್ವಾಲ್ವ್ಮೆಂಟ್ ತೊಗೋಬೇಕು, ರಾಜ್ಯ ಸರ್ಕಾರಗಳು ಕೂಡ ಚರ್ಚೆ ಮಾಡಬೇಕು. ಈ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ DK ಶಿವಕುಮಾರ್ ಅವರು ಎಲ್ಲರನ್ನೂ ಒಳಗೊಂಡಂತೆ, ರೈತರನ್ನಾಗ್ಬೋದು, ವಿರೋಧ ಪಕ್ಷಗಳನ್ನಾಗ್ಬೋದು ಒಳಗೊಂಡಂತೆ ಸಭೆಗಳನ್ನ ಮಾಡಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು, ಎಲ್ಲೂ ಅಹಿತಕರ ಘಟನೆ ಆಗಬಾರ್ದು, ಪರಸ್ಪರ ಜಗಳ ಆಡಬಾರ್ದು, ಕಷ್ಟ ಸಮಯದಲ್ಲಿ ಇಬ್ಬರು ಹಂಚಿಕೊಂಡಿರಬೇಕು. ಆ ರೀತಿಯ ಒಂದು ತೀರ್ಮಾನ ತೆಗೆದುಕೊಂಡಿದ್ರು. ಹಾಗಾಗಿ ಕರ್ನಾಟಕ ಸರ್ಕಾರವನ್ನ ಮಾನ್ಯ DK ಶಿವಕುಮಾರ್ ಎಲ್ಲರೂ ಅಭಿನಂದಿಸ್ತಾರೆ. ಆಗಿಲ್ಲ ಸರ್, ಯಾಕಂತಂದ್ರೆ ಮೇಕೆದಾಟು ಅನ್ನುವಂಥ ಯೋಜನೆ ಅದು ಬರುತ್ತೆ, ಅದು ನಮ್ಮ ಕನಸಿನ ಕೂಸು, ಅದಾಗುತ್ತೆ. ಮೇಕೆದಾಟು ಯೋಜನೆ ಈ ಕಾವೇರಿ ನೀರು ಅಥವಾ ಕುಡಿಯೋ ನೀರು ಅಥವಾ ಜನರಿಗಿರುವಂತಹ ಏನು ರೈತರ ಸಮಸ್ಯೆ ಇದೆಲ್ಲದಕ್ಕೂ ಕೂಡ ಪರಿಹಾರನ? ಹಾಗಾದ್ರೆ ಪರಿಹಾರ ಆದ್ರೆ ಯಾಕಿನ್ನ ಆಗಿಲ್ಲ ಅಂತ ನಿಮ್ಮ ಪ್ರಕಾರ? ಖಂಡಿತವಾಗ್ಲೂ ಕುಡಿಯೋ ನೀರಿನ, ಬೆಂಗಳೂರಿನ ನಗರದ ಕುಡಿಯೋ ನೀರಿನ ಸಮಸ್ಯೆಗೆ ಪರಿಹಾರ ಸತ್ಯವೇ, ನಾನು ಅದನ್ನು ಹಳ್ಳಿಗಳಿಯಲ್ಲ. ಆಮೇಲೆ ಇದು ಕನಸಿನ ಕೂಸು ಕಾಂಗ್ರೆಸ್ ಪಕ್ಷದ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಬೇಕಲ್ಲ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಷ್ಟೇ ಇನ್ನೊಬ್ಬರು ಮಾಡಿರೋ ಕೆಲಸ ನಂದು ಅಂತ ಹೇಳ್ಕೊಳ್ತದೆ. ಆದರೆ ಅವ್ರು ಹೇಳ್ಕೊಳ್ತಾರೆ ಇರಲಿ, ವಾಸ್ತವತೆ ಜನಗಳಿಗೆ ಗೊತ್ತಿದೆ ಇರಲಿ, ಅದೊಂದು ಕಡೆಗೆ. ಆದರೆ ನಾವು ಹೇಳೋದು ಕಾವೇರಿ ಕನ್ಫ್ಯೂಸೇ ಬೇಡ. ಯಾಕೆಂದರೆ ಸಚಿವರಾಗಿದ್ದು ಜಲ ಸಚಿವರಾಗಿದ್ದು ಸಿದ್ದರಾಮಯ್ಯನವ್ರ ಕಾಲದಲ್ಲಿ MB ಪಾಟೀಲ್ರು, ಅದಾದಮೇಲೆ ರಮೇಶ್ ಜಾರಕಿಹೊಳಿ ಅವರು, ಅದಾದಮೇಲೆ DK ಶಿವಕುಮಾರ್ HD ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ DK ಶಿವಕುಮಾರ್ ಅವರು ತಾಗಿದ್ದು ಜಲಸಂಪನ್ಮೂಲ. ಆಮೇಲೆ ಈಗೇನಾಗಿದ್ರು 3 ವರ್ಷ ಏನು ಜಲಸಂಪನ್ಮೂಲ ಸಚಿವರಾಗಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಮಾಡಿಲ್ಲ ಅಂತಕ್ಕಂಥದ್ದು ಜನತೆಗೂ ಗೊತ್ತಿದೆ, ಅಧಿಕಾರಿಗಳು ಗೊತ್ತಿದೆ, ನಮಗೂ ಗೊತ್ತಿದೆ. ಆಯಿತಾ, ನಾವು ಅಧಿಕಾರಿಗಳು ಸುತ್ತಾ ಇದ್ದೇವೆ ಒಂದು ಕಡೆಗೆ. ಆದರೆ ನಾನು ಅದಕ್ಕೆಲ್ಲ ಹೋಗ್ತಾ ಇಲ್ಲ. ಈಗ ನಾನು ಹೇಳ್ತಿರೋದೇನೆಂದರೆ ಮೇಕೆದಾಟು ಆಗಲೇಬೇಕಾಗಿರ್ತದೆ, ಆಗಲೇಬೇಕು. ಅದರಲ್ಲಿ ಯಾವುದೇ ರೀತಿ BJPಗೆ ಆಗಲಿ ಅಥವಾ ಕಾಂಗ್ರೆಸ್ಗೆ ಆಗಲಿ ಅಥವಾ JDSಗೆ ಆಗಲಿ ಇನ್ನೊಬ್ಬರಿಗಾಗಲಿ ಭಿನ್ನಾಭಿಪ್ರಾಯ ಇರಬಾರ್ದು. ರಾಜ್ಯದ ಕರ್ನಾಟಕ ರಾಜ್ಯದ ತಮಿಳುನಾಡಿನ ರಾಜ್ಯದ ಕರ್ನಾಟಕ ರಾಜ್ಯದ ಹಿತಾಸಕ್ತಿ ಅನ್ನೋದು ಆಗಲೇಬೇಕು. ತಮಿಳುನಾಡಿಗೆ ಮನವರಿಕೆ ಮಾಡಿಕೊಡ್ಬೇಕು. ಇದೇ ಕಾಂಗ್ರೆಸ್ ಪಕ್ಷ ಅಲ್ಲೂ ಸಹ ಕಾಂಗ್ರೆಸ್ DK ಶಿವಕುಮಾರ್ ಅವರು, ಯಾಕೆ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೊಯ್ಲಿಷನ್ ಗವರ್ನಮೆಂಟು ಕಾಂಗ್ರೆಸ್ನ ಸಚಿವರಿದ್ದಾರಲ್ಲಿ, ಎಲ್ಲಿ TVK ಜೊತೆ ಕಾಂಗ್ರೆಸ್ ಸಚಿವರಿದ್ದಾರೆ, ಇವರೇ ಮನವರಿಕೆ ಮಾಡಿಕೊಡ್ಬೇಕು. ಇವರೇ ಕರೆದು ಯಾವ ರೀತಿಯ ಅಡ್ವಾಂಟೇಜ್ ಇದೆ ತಮಿಳ್ನಾಡಿಗೆ ಮತ್ತು ಕರ್ನಾಟಕಕ್ಕೂ ಸಹ ಅಂತಕ್ಕಂಥದ್ದನ್ನು ಹೇಳಬೇಕು. ಆವಾಗ ಮಾತ್ರನೇ ಅದು ತಕರಾರನ್ನ ತಮಿಳ್ನಾಡು ಎತ್ತೋದಿಲ್ಲ, ಆವಾಗ ಮಾತ್ರ ಸಮಸ್ಯೆ ಬಗೆಹರಿತದೆ. ಮೇಕೆದಾಟ್ ಇಟ್ಸ್ ಎ ಕಂಪಲ್ಸರಿ ಪ್ರಾಜೆಕ್ಟ್ ವಿಚ್ ಹ್ಯಾಸ್ ಟು ಬಿ ಡನ್. ವಿ ಆರ್ ಆಲ್ಸೋ ಅಗ್ರಿಂಗ್ ಟು ದಟ್ ಈಸ್ ನೋ ಸೆಕೆಂಡ್ ಥಾಟ್. ಆದರೆ ಮೇಕೆದಾಟನ್ನ ನಾವು ಮಾಡಿಬಿಡೋದ್ರಿಂದ ಇನ್ಫ್ಲೋ ಟು ಕಾವೇರಿ ಈಸ್ ನಾಟ್ ಗೋಯಿಂಗ್ ಟು ಇಂಪ್ರೂವ್. ಯಾಕೆ ಅಂತಂದರೆ
ಕಾವೇರಿಯ ಕಾವೇರಿ ಬೇಸನ್ ಇನ್ಫ್ಲೋನ ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ನೀವು ಬೆಂಗಳೂರು ನಗರದಲ್ಲಿರ್ತಕ್ಕಂತಹ ಒಂದು ಫ್ಲೋರಾಫಾನ್ ಅಂದರೆ ಗಿಡಗಳನ್ನ ನಟ್ಟುಬಿಟ್ಟು ಬಿಡಿ ಹತ್ರ ನಡೋದು ಒಂದು ವಿಚಾರ ಆದರೆ, ನೀವು ಅದರಲ್ಲಿ ಎಷ್ಟು ಬಂತು ಎಷ್ಟು ಬರಲಿಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಆದರೆ, ನೀವು CSR ಆ್ಯಕ್ಟಿವಿಟೀಸ್ನಲ್ಲಿ ಶಾಲೆ ಕಟ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಸ್ವಾಗತ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ CSR ಆ್ಯಕ್ಟಿವಿಟಿಲಿ ಕಾವೇರಿ ಡೆಲ್ಟಾದಲ್ಲಿ ಎಷ್ಟೆಷ್ಟು ಸರ್ಕಾರಿ ಜಮೀನಿದೆ, ಸರ್ಕಾರಿ ಭೂಮಿ ಇದೆ, ಆ ಸರ್ಕಾರಿ ಭೂಮಿಗಳಲ್ಲೆಲ್ಲನೂ ಸಹ ದೊಡ್ಡ ದೊಡ್ಡ ಮರಗಳನ್ನ ಅತಿ ಶೀಘ್ರವಾಗಿ ಮಾಡಿಸ್ತಕ್ಕಂಥ ಕೆಲಸನ ಇವತ್ತು ಮುಖ್ಯಮಂತ್ರಿಗಳು ಮಾಡಬೇಕು. ಕಾವೇರಿ ನೀರು ಅಂತ ಬಂದಾಗ ಎಲ್ಲರೂ ಕೂಡ ವೈಯಕ್ತಿಕವಾಗಿ ತಗೊಳ್ತಾರೆ, ಅದರಲ್ಲೂ ರಾಜಕೀಯಕರಣಗೊಳಿಸ್ಬಿಡ್ತಾರೆ. ಇನ್ನು ಎಲೆಕ್ಷನ್ಗಳು ಬಂದಾಗಲೂ ಕೂಡ, ಚುನಾವಣಾ ಸಂದರ್ಭದಲ್ಲೂ ಕೂಡ ಇದು ಒಂದು ಒಳ್ಳೆ ಚುನಾವಣಾ ವಸ್ತು. ಅದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ತಮಿಳುನಾಡಿನಲ್ಲಿರುವಂತಹ ಯಾವುದೇ ಪಕ್ಷ ಆಗಿರ್ಬೋದು, ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಕೂಡ ಕಾವೇರಿ ನೀರಿನ ವಿಚಾರವಾಗಿ ಅಲ್ಲಿನ ಜನತೆಯ ಮುಂದೆ ಏನು ಇದನ್ನ ಶಪಥ ತರ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ ಅಂತ ಹೇಳ್ಕೊಂಡೇ ಬರ್ತಾರೆ. ಈ ವಿಜಯ್ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ಜಯಲಲಿತಾ ಅವರ ಕಾಲದಿಂದಲೂ ಕೂಡ ಈಗಲೂ ಕೂಡ ಅದೇ ವಿಚಾರ ಮುಂದುವರಿತಾ ಇದೆ. ಬಟ್ ಆದರೆ ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರಗಳು ಯಾವ ತರದ ಪ್ರಯತ್ನ ಪಟ್ಟಿದೆ? ಈಗ ಕಾಂಗ್ರೆಸ್ ಪಕ್ಷ, ಈಗ ನೀವು ತಮಿಳುನಾಡಿನ ಮುಖ್ಯಮಂತ್ರಿ ಬರಬೇಕಿತ್ತು, ಅವ್ರು ಬರಲಿಲ್ಲ ಕಾರಣಾಂತರಗಳಿಂದ. ಈಗ ಇದೇ ಕಾರಣಕ್ಕೆ ಕರೆಸಿ ಹೊಂದಾಣಿಕೆಯ ಸೂತ್ರ ನಡೆಯುತ್ತೆ, ಒಂದೇನಾಗುತ್ತೆ ಗೊತ್ತಾ? ಈಗ ನಾವು ಯೋಚನೆ ಮಾಡ್ತಾ ಇರ್ತಕ್ಕಂಥೇನು, ನಮ್ಮ ಕುಡಿಯೋ ನೀರು, ನಮ್ಮ ರೈತರು, ನಮ್ಮ ಜನ ಅಂತ ನಾವು ಯೋಚನೆ ಮಾಡ್ತೀವಿ. ತಮಿಳ್ನಾಡು ಅದೇ ರೀತಿ ಯೋಚನೆ ಮಾಡುತ್ತೆ. ತಮಿಳ್ನಾಡು ಏನು ಮಾಡುತ್ತೆ, ನಾವು ಹೋರಾಟ ಮಾಡಿ ಹೆಚ್ಚಿಗೆ ನೀರು ಪಡ್ಕೊತೀವಿ ಅಂತ ಅವರ ಭಾವನೆ ಇರ್ತದೆ. ಅವ್ರಿಗೆ ಭಾವನೆಯಲ್ಲಿ ಅವ್ರು ಸರಿ, ನಮ್ಮ ಭಾವನೆಗೆ ನಾವು ಸರಿ. ಬಟ್ ಕೆಲವು ವಾಸ್ತವ ಸ್ಥಿತಿಗಳಿರ್ತವೆ. ನಮ್ಮ ವಾಸ್ತವ ಸ್ಥಿತಿನ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಅವ್ರ ವಾಸ್ತವ ಸ್ಥಿತಿಗೆ ನಾವು ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಇದು ಪರಿಸ್ಥಿತಿ. ಅವರೇ ಅತ್ಯಂತ ಪ್ರಮುಖವಾದ ವಿಚಾರ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಇವತ್ತು ಮಳೆ ಕಡಿಮೆ ಆದಾಗ ಡಿಸ್ಟ್ರೆಸ್ ಫಾರ್ಮುಲಾಗೆ ವರ್ಕೌಟ್ ಮಾಡಬೇಕಾಗಿದ್ದು ಯಾರ ಜವಾಬ್ದಾರಿಯಾಗಿತ್ತು? ರಾಜ್ಯ ಸರ್ಕಾರದ ಇರಿಗೇಷನ್ ಮಿನಿಸ್ಟರ್ ಜವಾಬ್ದಾರಿಯಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಇರಿಗೇಷನ್ ಮಿನಿಸ್ಟರ್ ಈ ಪೋರ್ಟ್ಫೋಲಿಯೋ ತೆಗೆದುಕೊಂಡಾಗಿಂದ ಜೂನ್ 5ನೇ ತಾರೀಕು ಅವ್ರು ಇರಿಗೇಷನ್ ಮಿನಿಸ್ಟರ್ ಆಗ್ತಾರೆ. ಇರಿಗೇಷನ್ ಪೋರ್ಟ್ಫೋಲಿಯೋ ಅಲೋಕೇಟ್ ಆಗ್ತದೆ ಅವ್ರಿಗೆ. ಅವ್ರು ಆವತ್ತೇ ಹೇಳಿದ್ರು ನಂಗೆ ಇರಿಗೇಷನ್ ಪೋರ್ಟ್ಫೋಲಿಯೋ ಆಸಕ್ತಿ ಇಲ್ಲ, ಬೇಡ ಅಂತ ಹೇಳಿದ್ರು. ಆಯ್ತಪ್ಪ, ಈ ಆಸಕ್ತಿ ಇದೆಯೋ ಇಲ್ವೋ, ನೀವು ಕರೆದ್ಬಿಟ್ಟು ಎಕ್ಸ್ಪರ್ಟ್ ಕಮಿಟಿನ ಕರೆದು ನೀವು ಮಾತಾಡಿ. ಎಕ್ಸ್ಪರ್ಟ್ ಕಮಿಟಿನಲ್ಲಿ ನೋಡಪ್ಪ, ಈ ಥರ ನಾವು ಹೋಗಿ ವಾದ ಮಂಡನೆ ಮಾಡಬೇಕು. ಎಲ್ಲಿ? ಕಾವೇರಿ ಟ್ರಿಬ್ಯುನಲಲ್ಲಿ. ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ಮಳೆ ಎಷ್ಟಿದೆ, ಯಾವ್ಯಾವ ಡ್ಯಾಮಲ್ಲಿ ಎಷ್ಟೆಷ್ಟಿದೆ ನೀರು, ವಾಸ್ತವಾಂಶ ಅರಿವು ಮಾಡಿಕೊಡ್ಬೇಕು. ಮಳೆ ಕಡಿಮೆ ಆದಾಗ ಏನು ಫಾರ್ಮುಲಾ, ಅಷ್ಟೇ ನೀರು ಬಿಡೋದಕ್ಕೆ ನಮಗೂ ಆಗೋದಿಲ್ಲ. ಮಳೆ ಹೆಚ್ಚು ಬಂದಾಗ ಆಬ್ವಿಯಸ್ಲಿ ಹೆಚ್ಚು ಹರಿವು ಇದ್ದೇ ಇರುತ್ತೆ, ಹೊರ ಹರಿವು. ಏನು ಹಾಗಾದ್ರೆ ಮುಂದೆ ರಾಜ್ಯದ ಜನತೆ ಮುಂದೆ ಇರುವಂತಹ ಪ್ರಶ್ನೆ? ಶಿಲ್ಪ ಅವರೇ, ಅದೇನು ಗೊತ್ತಾ, ಈ ಡಿಸ್ಟ್ರೆಸ್ ಫಾರ್ಮುಲಾ ಮಾಡೋಕ್ಕಾಗ್ದಲ್ಲಿ ಇದ್ದಾಗಲೇ ಸುಪ್ರೀಂ ಕೋರ್ಟು ಏನು ತೀರ್ಮಾನ ಮಾಡ್ತು? ಒಂದು ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಒಂದು, ಓಕೆ, ನಿಯಂತ್ರಣ ಸಮಿತಿ ಒಂದು ಅಂತೇಳಿ ಎರಡು ಪ್ರಾಧಿಕಾರ ಮತ್ತು ಸಮಿತಿ ಎರಡು ಮಾಡ್ತು. ಅವುಗಳ ಹೊಣೆಗಾರಿಕೆನೇ ಅದು. ಅವೆರಡರ ಹೊಣೆಗಾರಿಕೆ ಏನಂದರೆ, ಮಳೆ ಕಡಿಮೆ ಆದಾಗ ಎರಡು ರಾಜ್ಯಗಳಿಗೆ ಸಮಾಧಾನಕರ ರೀತಿಯಲ್ಲಿ ಒಂದು ಇತ್ಯರ್ಥ ಮಾಡಬೇಕು, ಒಂದು ನಿರ್ದೇಶನ ಕೊಡಬೇಕು. ಅದೇ ಅವೆರಡು ಹೊಣೆಗಾರಿಕೆ. ಬಟ್ ನಮಗೇನು ಅನ್ನಿಸ್ತಾ ಇದೆ, ವಾಟ್ ವಿ ಫೀಲ್, ಕರ್ನಾಟಕದ ನಮಗೇನು ಅನ್ನಿಸ್ತಾ ಇದೆ ಅಂದರೆ, ಅವರು ಎಲ್ಲ ಸಮಯದಲ್ಲೂ ಕೂಡ ತಮಿಳುನಾಡು ಪರವಾಗಿದ್ದಾರೆ ಅನ್ನೋ ಭಾವನೆ ಬಂದಿದೆ. ಆ ಭಾವನೆ ಬಂದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಒಂದು ಮೇಕೆದಾಟು ಅಂತ ಒಂದು ಅಣೆಕಟ್ಟು ಇದ್ದರೆ, ಇನ್ನೂ 65 TMC ನೀರು ಶೇಖರಣೆ ಆದರೆ, ಯಾವ ಸಮಯದಲ್ಲಿ ಬೇಕಾದರೂ ನಾವು ಹಳೆ ಮೈಸೂರು ಭಾಗದಲ್ಲಿ ಕುಡಿಯೋ ನೀರಿಗೆ ಉಪಯೋಗಿಸ್ಕೊಬೋದು, ಬೆಂಗಳೂರಿಗೆ ಕುಡಿಯೋ ನೀರು ಉಪಯೋಗಿಸ್ಕೊಬೋದು. ಸೊ ಈ ಭಾವನೆಯಲ್ಲಿ ನಾವು ಮೇಕೆದಾಟಿಗೆ ಕೈ ಹಾಕಿದ್ದದ್ದು. ನಮ್ಮ ಸರ್ಕಾರ ಯಾವಾಗಲೂ ಹೆಂಗಿದೆ ಅಂದರೆ, ಪ್ರತಿ 3 ತಿಂಗಳಿಗೊಮ್ಮೆ ಲೇಖಾನುದಾನ ತೊಗೊತಾರೆ. ಇವ್ರಿಗೆ ಗೊತ್ತಿರಲಿ, ಪರಿಸರ ಇಲಾಖೆಯ ಅನುಮತಿ ಸಿಕ್ಕ ತಕ್ಷಣ ನೆಕ್ಸ್ಟ್ ಡೇ ಒಂದು ದಿನ ತಡೆಯಲ್ಲ, ನಾವು 24 ಗಂಟೆಗಳ ತಡೆಯಲ್ಲ, ನಾವು ಲೇಖಾನುದಾನ ಮಾಡಿ ಇದಕ್ಕೆ ಸಂಪೂರ್ಣವಾದ ಬಜೆಟನ್ನು ಇಡ್ತೀವಿ. 9,000 ಕೋಟಿ ಅಲ್ಲ, 14,000 ಕೋಟಿ ರೂಪಾಯಿ ಆಗಲಿ. ಇಮ್ಮಿಡಿಯೇಟ್ ಆಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಕೇಂದ್ರ ಸರ್ಕಾರವನ್ನು ಕರೀತಾರೆ, ತಮಿಳುನಾಡು ಸರ್ಕಾರವನ್ನು ಕರೀತಾರೆ, ಪುದುಚೇರಿ, ಕೇರಳ ಸರ್ಕಾರಗಳನ್ನು ಕರೀತಾರೆ. ಕರೆದು ನಾವೊಂದು ಶಂಕುಸ್ಥಾಪನೆಯನ್ನು ಮಾಡ್ತೀವಿ, ಸಮರೋಪಾದಿಯಲ್ಲಿ ಕೆಲಸವನ್ನು ಮಾಡ್ತೀವಿ. ಅನುಮತಿಯನ್ನ ಕೊಡಿಸಿ ಅದಕ್ಕಿರುವಂತಹ ಅಡೆತಡೆಗಳನ್ನು ಬಗೆಹರಿಸಿ. ಅದಕ್ಕೆ ಫ್ಲೋರಾ ಫಾನಾ ಬಗ್ಗೆ ಯಾವ ರೀತಿಯ ಫಾರ್ಮುಲಾನ ರಾಜ್ಯ ಸರ್ಕಾರ ಮಾಡುತ್ತೆ ಅಂತಕ್ಕಂಥದ್ದನ್ನು ಮಾತ್ರ ರಾಜ್ಯ ಸರ್ಕಾರ ಕಳಿಸ್ಕೊಡ್ಬೇಕಾಗಿರ್ತಕ್ಕಂತಹ ವರದಿ ಇನ್ನೂ ಪೆಂಡಿಂಗ್ ಇದೆ ಅನ್ನೋ ಮಾಹಿತಿ. ಆಯಿತಾ? ಅಂದರೆ ರಾಜ್ಯ ಸರ್ಕಾರ ತನ್ನ ಹತ್ರ ಇರ್ತಕ್ಕಂತಹ ಒಂದು ಕೆಲಸನ ಕೇಂದ್ರ ಸರ್ಕಾರಕ್ಕೆ ಹಾಕ್ಬಿಡೋದು. ಕೇಂದ್ರವಾದರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ನೀವು ಸ್ಟಾರ್ಟ್ ಮಾಡಿ ಅಲ್ಲ, ಫ್ಲೋರಾಫಾನಾ ಬಗ್ಗೆ ನಿಮ್ದೇನಾದ್ರು ಇದ್ರೆ ವರದಿ ಇದ್ರೆ ಕೊಟ್ಬಿಡಿ, ಅವರಿಂದ ಕ್ಲಿಯರೆನ್ಸ್ ಬೇಕಾ ಅದನ್ನು ಕೊಡ್ತಾರೆ. ಈ ಮೇಕೆದಾಟು ಯೋಜನೆಯನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು ಆ ಸಂದರ್ಭದಲ್ಲೇ ಏನಾದರೂ ರಾಜ್ಯ ಸರ್ಕಾರ ಇದಕ್ಕೆ ದುಡ್ಡು ಅಂತ ತೆಗೆದಿಲ್ಲ? ಇಲ್ಲ, ಇಲ್ಲಿ ಏನಾಗಿರುತ್ತೆ, ಮೇಕೆದಾಟು ಯೋಜನೆ ಫಸ್ಟ್ ಟೈಮ್ DPR ಮಾಡಿದಾಗ 5,000 ಕೋಟಿ ರೂಪಾಯಿ ಬಜೆಟ್ ಇತ್ತು. ನಂತರ ಎರಡನೇ ಬಾರಿ DPR ಮಾಡಿದಾಗ 9,000 ಕೋಟಿ ಬಜೆಟ್ ಇತ್ತು. ಈಗ ಪರಿಷ್ಕೃತ ವರದಿಯನ್ನು ಕೇಂದ್ರ ಸರ್ಕಾರ ಕೇಳ್ತಾ ಇದೆ. ಇವಾಗ ಇರತಕ್ಕಂತಹ ಒಂದು ಅಂದಾಜು, ಇನ್ನೂ DPR ಫೈನಲ್ ಆಗಿಲ್ವಲ್ಲ, 14,000 ಕೋಟಿ ಸರಿಸುಮಾರು ಆಗಬಹುದು ಅಂತಿದೆ.
14,000 ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಇರ್ತಕ್ಕಂತಹ ಆರ್ಥಿಕ ಸಂಪನ್ಮೂಲಕ್ಕೆ ಮತ್ತು ಆರ್ಥಿಕ ಶಿಸ್ತಿಗಿದೆಯಲ್ಲ, ಖಂಡಿತವಾಗಿ ಹಣವನ್ನು ಮೊಬಿಲೈಸ್ ಮಾಡ್ತಾರೆ. ರಾಜಕೀಯ ವಸ್ತು ಅಥವಾ ರಾಜಕೀಯ ವಿಚಾರ ಅಥವಾ ಯಾವುದೋ ಒಂದು ಜನಪ್ರಿಯ ಯೋಜನೆ ಅನ್ನುವಂತಹ ವಿಷಯ ಅಲ್ಲ. ಆ ಥರ ಅವರು ಕೂಡ ರಾಜಕಾರಣ ಒಪ್ಕೊಳ್ತಾ ಮಾಡಬಾರ್ದು. ಇದ್ದಾರೆ. ಹೌದು, ಈ ಮೇಕೆದಾಟು ಅಣೆಕಟ್ಟು ಬಂದ್ರೆ ರಾಜ್ಯದ ಜನರಿಗೆ, ಅದರಲ್ಲೂ ಬೆಂಗಳೂರಿನಲ್ಲಿರುವಂತವರಿಗೆ ಕುಡಿಯೋ ನೀರು, ಬೆಂಗಳೂರು ಅಂದಿದ ತಕ್ಷಣ ಕೇವಲ ಕನ್ನಡಿಗರಿಲ್ಲ, ಅಲ್ಲಿ ತಮಿಳುನಾಡು ಕೂಡ ಇದ್ದಾರೆ, ಅಕ್ಕಪಕ್ಕದ ರಾಜ್ಯದವರು ಕೂಡ ಇದ್ದಾರೆ. ಆದ್ರೆ ನೀವು ಈಗ ಅವ್ರ ಮೇಲೆ ನೀವು ಹಾಕ್ತಾ ಇದ್ದೀರಾ, ನಿಮ್ಮ ಮೇಲೆ ಅವ್ರು ಹಾಕ್ತಾ ಇದ್ದಾರೆ. ಇದೇ ರಾಜ್ಯದ ಜನ ನೋಡ್ಕೊಂಡೇ ಬರ್ತಾ ಇದ್ದೀವಿ. ಇಲ್ಲ, ನಾನು ನಿಮ್ಗೆ ಹೇಳಿದೆ ನಾನು, ಆಯ್ತಾ, ಇದೇ ವಿಚಾರ ನೀವು ಈಗ ಚುನಾವಣೆ ಬಂದಾಗ ಎಷ್ಟು ತ್ವರಿತವಾಗಿ ಇದರ ಕುರಿತಾಗಿ ಹೋರಾಟಗಳನ್ನು ಮಾಡ್ತೀರಿ, ಕಾಲ್ನಡಿಗೆ ಮಾಡ್ತೀರಿ, ನಾವು ಸರ್ಕಾರಕ್ಕೆ ಬಂದ ಮರುಕ್ಷಣಕವೇ ತರ್ತೀವಿ ಅಂತೀರಿ, ಬಂದಿದ ತಕ್ಷಣ ಈಗ ಕಾರಣಗಳು. 3ನೇ ಬಾರಿ DPR ಮಾಡ್ತಾ ಇದೀವಿ. ನಮಗೆ ಇಚ್ಛಾಶಕ್ತಿ ಇದೆ. ಮಾನ್ಯ DK ಶಿವಕುಮಾರ್ ಅವರು ಪಾದಯಾತ್ರೆ ಯಾಕೆ ಮಾಡಿದ್ರು ಅಂದ್ರೆ, ನಾವು ಬೆಂಗಳೂರಿಗೆ 100 ವರ್ಷಗಳ ಕಾಲ ಕುಡಿಯೋ ನೀರು ತೊಂದರೆ ಆಗಬಾರದು. ಯಾಕಂದ್ರೆ ಈ ಬೆಂಗಳೂರು ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. 800 ಸ್ಕ್ವೇರ್ ಕಿಲೋಮೀಟರ್ ಆಗಿದೆ, 1.5 ಕೋಟಿ ಪಾಪ್ಯುಲೇಷನ್ ಆಗಿದೆ. ಈ ಅಶೋಕ್ ಗೌಡ್ರು ಹೇಳ್ದಂಗೆ ಇನ್ನು 2.5 ಕೋಟಿ 3 ಕೋಟಿ ಆಗ್ಬೋದಂತೆ ಪಾಪ್ಯುಲೇಷನ್. ಆ ರೀತಿ ದೊಡ್ಡ ಮಟ್ಟದಲ್ಲಿ ಆಗಬೇಕಾದ್ರೆ ಇಡೀ ಪ್ರಪಂಚಕ್ಕೆ ಕರ್ನಾಟಕ, ಬೆಂಗಳೂರು ಅನ್ನೋದು ಒಂದು ಡೈನಮಿಕ್ ಸಿಟಿಯಾಗಿ IT ಎಕ್ಸ್ಪೋರ್ಟಲ್ಲಿ ಅಥವಾ BD ಎಕ್ಸ್ಪೋರ್ಟಲ್ಲಿ ನಾವು ನಂಬರ್ 1 ಆಗಿದ್ದೀವಿ ಆಲ್ಮೋಸ್ಟ್. ನಾವು ಇಂಥ ಡೈನಮಿಕ್ ಸಿಟಿನ ನಾವು ದುರ್ಬಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನ್ಯ DK ಶಿವಕುಮಾರ್ ಅವ್ರಿಗೆ ಆ ಇಚ್ಛಾಶಕ್ತಿ ಇದೆ, ಮಾಡಕ್ಕೆ ರೆಡಿ ಇದ್ದಾರೆ. CWMC ಎಲ್ಲದಕ್ಕೂ ಹೋದ್ರು, ಡೆಲ್ಲಿಗೆ ಎಲ್ಲದಕ್ಕೂ ಹೋದ್ರು, ಪೋರ್ಟ್ಫೋಲಿಯೋ ಕೇಳಕ್ ಹೋದ್ರು, ಪೋರ್ಟ್ಫೋಲಿಯೋ ಬಿಡಕ್ ಹೋದ್ರು. ಆದ್ರೆ ನೀವು ಹೋಗಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ರಾಜ್ಯಗಳ ಕನ್ನಡಿಗರ ಹಿತಾಸಕ್ತಿಗೆ ಹೋಗ್ಬೇಕಾಗಿತ್ತು. ಅಂಕಿಅಂಶನೇ ಹೇಳ್ತಾರದ್ ನಾನು. ಆಯ್ತು, ಈಗ ಸಮಸ್ಯೆ ಆದಷ್ಟು ಬೇಗ ಪರಿಹಾರ ಆಗ್ಲಿ ಅನ್ನೋದು ಕೂಡ ನಮ್ಮ ಒಂದು ಆಶಯ ಕೂಡ, ಅದು ಇಡೀ ರಾಜ್ಯದ ಜನರ ಆಶಯ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಥ್ಯಾಂಕ್ ಯು. ಮೇಕೆದಾಟು ಹಾಗೆಯೇ ಕಾವೇರಿ ನದಿ ನೀರು ಹಂಚಿಕೆಯ ಈ ವಿವಾದ ಏನಿದೆ, ಇದು ಕಾಲಾನುಕಾಲದಿಂದ ನಡ್ಕೊಂಡು ಬಂದಿದೆ. ಇನ್ನು ಮುಂದಾದರೂ ಇದು ಬಗೆಹರಿಯಲಿ, ರಾಜ್ಯ ಸರ್ಕಾರ ಇದಕ್ಕೆ ಒಂದು ಉತ್ತಮವಾದಂತಹ ಕ್ರಮ ಕೈಗೊಳ್ಳಲಿ ಅಂತ ಆಶಿಸ್ತಾ ಇವತ್ತಿನ ಚಂದನ ಮಂಥನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು DD ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, ಎಕ್ಸ್ ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು.